ಈ ನಡುವೆ ಕೊಲೆ ಆರೋಪಿ ಪ್ರದೂಷ್ಗೆ ಹಣ ಸಹಾಯ ಆಗಿತ್ತು. ಪ್ರದೂಷ್ಗೆ ಹಣ ಸಹಾಯ ಮಾಡಿದ್ದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಜೆಪಿ ಶಾಸಕರ ಕಾರ್ ಚಾಲಕನಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಕೊಲೆ ಆರೋಪಿ ಪ್ರದೂಷ್ಗೆ ಹಣಕಾಸಿನ ಸಹಾಯ ಮಾಡಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಜೆಪಿ ಶಾಸಕರ ಕಾರ್ ಚಾಲಕನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕಾರ್ತಿಕ್ ಪುರೋಹಿತ್ ಅಂತ ಆ ಹೆಸರು, ಕಾರ್ತಿಕ್ ಪುರೋಹಿತ್ ಎಂಬ ಕಾರ್ ಚಾಲಕನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ ತಲುಪಿದ ಸಂಬಂಧ ಕಾರ್ತಿಕ್ ಪುರೋಹಿತ್ ಈಗ ಎಸ್ಕೇಪ್ ಆಗಿದ್ದಾರೆ. ಎಗೈನ್ ನೋಡಿ, ತಪ್ಪು ಮಾಡದೇ ಇದ್ರೆ ವಿಚಾರಣೆಗೆ ಹಾಜರಾಗಕ್ಕೇನು, ಯಾಕೆ ಇವ್ರು ಎಸ್ಕೇಪ್ ಆಗಬೇಕು? ತಪ್ಪು ಮಾಡಿದ್ರೆ ತಾನೇ. ಇನ್ನೊಂದು ಕಡೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮೊನ್ನೆ ಬಂದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಭೇಟಿ ಮಾಡ್ಕೊಂಡು ಹೋಗಿದ್ರಲ್ಲ ಸಮತಾ ಅಂತ, ಅವ್ರಿಗೂ ಕೂಡ ನೋಟಿಸ್. ಅಲ್ಲಿಗೆ ಒಟ್ಟು 3 ಜನಕ್ಕೆ ನೋಟಿಸ್ ಆಯಿತು. ಒಂದು ಮಾಜಿ ಉಪಮೇಯರ್ ಮೋಹನ್ ರಾಜ್, ಎರಡನೇದು ಬಿಜೆಪಿ ಶಾಸಕರ ಕಾರ್ ಚಾಲಕ ಕಾರ್ತಿಕ್ ಪುರೋಹಿತ್ ಹಾಗೂ ಪವಿತ್ರ ಗೌಡ ಸ್ನೇಹಿತೆ ಸಮತಾ. ಈ 3 ಜನರಿಗೆ ನೋಟಿಸ್ ಕೊಟ್ಟು ಖುದ್ದು ನೀವು ವಿಚಾರಣೆಗೆ ಹಾಜರಾಗಬೇಕು, ಅದು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ದಿನಾಂಕ ಸಮಯವನ್ನು ನಿಗದಿ ಮಾಡಿ ಅವ್ರು ಹೇಳಿರ್ತಾರೆ. ನೀವೇನೂ ತಪ್ಪು ಮಾಡಿಲ್ಲ, ನಿಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತಂದರೆ ನೀವೇನು ಮಾಡ್ತೀರಾ? ಧೈರ್ಯವಾಗಿ ಹೋಗ್ತೀರಾ, ವಿಚಾರಣೆಯನ್ನು ಎದುರಿಸ್ತೀರಾ, ನಿಮಗೆ ಗೊತ್ತಿರೋ ವಿಚಾರವನ್ನು ಹೇಳ್ತೀರಾ, ಬರ್ತೀರಾ. ಆದರೆ ಯಾವಾಗ ಎಸ್ಕೇಪ್ ಆಗ್ತಾರೆ ಆಗ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪೊಲೀಸರಿಗೆ ಅನುಮಾನ ಇಟ್ಕೊಂಡೇ ಅವ್ರು ತನಿಖೆ ಮಾಡೋದು ಎಲ್ಲ ವಿಚಾರದಲ್ಲೂ. ಸೊ ಅನುಮಾನಗಳು ಬರದೇ ಇರುತ್ತಾ. ಈಗ ಕಾರ್ತಿಕ್ ಪುರೋಹಿತ್ ಎಸ್ಕೇಪ್, ಮೋಹನ್ ರಾಜ್ ಎಸ್ಕೇಪ್. ಯಾಕೆ ಎಸ್ಕೇಪ್ ಆಗ್ತೀರಾ? ನಿಮ್ಮದೇನು ಪಾತ್ರ ಇಲ್ಲ ಅಂತಂದರೆ, ಪಾತ್ರ ಇದೆ ಅನ್ನುವಂಥವರೇ ಹೆದರ್ಕೊಂಡು ಈ ರೀತಿ ಎಸ್ಕೇಪ್ ಆಗ್ತಕ್ಕಂಥದ್ದು. ಹಾಗಾಗಿ ಈಗ 3 ಜನಕ್ಕೆ ನೋಟಿಸ್, ಅದರಲ್ಲೂ ಮೋಹನ್ ರಾಜ್ಗೆ ಸೆಕೆಂಡ್ ಟೈಮ್ ಇಶ್ಯೂ ಮಾಡಿದ್ದಾರೆ ನೋಟಿಸನ್ನು. ಫಸ್ಟ್ ಟೈಮ್ ಇಶ್ಯೂ ಮಾಡಿದಾಗ ಅವರು ಉತ್ತರನೂ ಕೊಟ್ಟಿಲ್ಲ, ವಿಚಾರಣೆಗೂ ಹಾಜರಾಗಿಲ್ಲ, ಎಂಥದೂ ಇಲ್ಲ. ಆದರೆ ದರ್ಶನ್ಗೆ 40 ಲಕ್ಷ ಸಹಾಯ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದು ಯಾಕೆ? ನಿಮಗೇನಾದರೂ ದರ್ಶನ್ ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿದ್ರಾ? ಯಾತಕ್ಕೋಸ್ಕರ 40 ಲಕ್ಷ ಕೊಟ್ರಿ? ಅದು ಕ್ಯಾಶಲ್ಲಿ ಕೊಟ್ರಾ? ಹೇಗೆ ಏನು? ಕ್ಯಾಶಲ್ಲಿ ಕೊಟ್ಟಿದ್ದೆ ಆದರೆ ನೀವು ಯಾಕೆ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರಿ? ಹೀಗೆಲ್ಲ ಪ್ರಶ್ನೆಗಳು ಇರ್ತವೆ. ಜೊತೆಗೆ ಪ್ರದೂಷ್ಗೆ ದುಡ್ಡು ಕೊಟ್ಟಿರ್ತಕ್ಕಂಥ ಬಿಜೆಪಿ ಶಾಸಕರ ಕಾರ್ ಚಾಲಕ ಅವ್ರಿಗೂ ಕೂಡ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಗನ್ನ 3 ಜನಕ್ಕೇನು ನೋಟಿಸ್ ಕೊಟ್ಟಿದ್ದಾರೆ, ಈ 3 ಜನರ ಪಾತ್ರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಿದೆ ಅಂತ ಅನುಮಾನ ಇವರಿಗೆ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ಕ್ರೋಢೀಕರಿಸಿಕೊಳ್ಬೇಕು. ಜೊತೆಗೆ ದರ್ಶನ್ ಅವರು ಹಣವನ್ನು ಪಡ್ಕೊಂಡಿರುವಂಥದ್ದು ಆತನ ರೇಣುಕಾಸ್ವಾಮಿಯ ಹತ್ಯೆ ಆದ ಬಳಿಕ. ಯಾಕೆಂದರೆ ಆ ಸಂದರ್ಭದಲ್ಲಿ ಯಾವ ಹೇಳಿಕೆಗಳನ್ನು ಕೊಟ್ಟು ಹಣವನ್ನು ಪಡ್ಕೊಂಡ್ರು, ಯಾವ ಕಾರಣವನ್ನು ಕೊಟ್ಟು ಹಣವನ್ನು ಪಡ್ಕೊಂಡ್ರು, ಅದರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳು ಬೇಕಾಗಿರುವಂಥದ್ದು. ಕಳೆದ 15 ದಿನಗಳಿಂದಲೂ ಕೂಡ ಮೋಹನ್ ರಾಜ್ ಅವರನ್ನ ಸಂಪರ್ಕ ಮಾಡಲಿಕ್ಕೆ, ಅವರನ್ನು ನೋಟಿಸ್ ಕೊಟ್ಟು ಕರೆಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕೆಂದರೆ ನೋಟಿಸನ್ನು ಕೊಟ್ಟಿದ್ದಾರೆ, 12 ಗಂಟೆಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬರಬೇಕು, ಇವತ್ತು ಹೇಳಿಕೆಯನ್ನು ದಾಖಲಿಸಬೇಕು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅರವಿಂದ್, ಇಲ್ಲಿ ಪ್ರಮುಖವಾದ ಅಂಶ, ಅಕಸ್ಮಾತ್ ಏನಾದರೂ ಮೋಹನ್ ರಾಜ್ ಅವರಿಗೆ ಹತ್ಯೆ ಮಾಡಿರೋಂಥ ವಿಚಾರ ಅಥವಾ ಏನಾದರೂ ಬೇರೆ ಯಾವುದಾದ್ರೂ ಅಂಶಗಳನ್ನು ಹೇಳಿ ಏನಾದರೂ ದುಡ್ಡನ್ನು ಪಡ್ಕೊಂಡಿದ್ರಾ, ಅಂದರೆ ದರ್ಶನ್ ಅವರು ನೀಡಿದಂಥ ಕಾರಣ ಏನು, ಹಣವನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಏನಾದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೇಳೋದಕ್ಕೆ ಕರೆದಿರೋಂಥದ್ದು. ಅದಾದ ನಂತರ ಕಾರ್ತಿಕ್ ಪುರೋಹಿತ್ ಅಂತ ಏನೋ ಇನ್ನೊಬ್ಬ ಇದ್ದಾನೆ, ಆತ ಬಿಜೆಪಿ ಶಾಸಕರ ಕಾರ್ ಡ್ರೈವರ್ ಆಗಿರುವಂಥದ್ದು. ಆತನು ಕೂಡ ಈಗಾಗಲೇ ಎಸ್ಕೇಪ್ ಆಗಿದ್ದಾನೆ. ಆತ ಪ್ರದೋಷ್ಗೆ 30 ಲಕ್ಷ ಹಣವನ್ನು ಕೊಡೋ ಸಂದರ್ಭದಲ್ಲಿ ಆತನು ಕೂಡ ಕೈ ಜೋಡಿಸಿದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಸಂದರ್ಭ ಆತನಿಗೆ ಪ್ರದೋಷ್ ಯಾವ ರೀತಿಯ ಕಾರಣಗಳನ್ನು ಕೊಟ್ಟಿದ್ದ, ಆ ಕಾರಣವನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಹಣವನ್ನು ಯಾವ ವಿಚಾರಕ್ಕೆ ಕೊಟ್ಟ, ಇವೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಇನ್ನು ಸುಮತಾ ಅಂತ ಏನಿದ್ರು ಅವರನ್ನ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಬೇಕಾಗಿರೋಂಥದ್ದು ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಅವತ್ತು ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ ಅವರ ಒಂದು ಅಂಗಡಿ ಏನಿತ್ತು, ಅಂಗಡಿಯಲ್ಲಿ ಸಮತ ಅವರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೀತಾ ಇದ್ದಾರೆ. ಯಾಕೆಂದ್ರೆ ಘಟನಾವಳಿ ಆಯಿತು, ಘಟನಾವಳಿಗಿನ ಮುಂಚೆ ಅವರ ಜೊತೆಯಲ್ಲಿ ಇದ್ದಂಥವರು ಮತ್ತು ಘಟನಾವಳಿ ಆದ ನಂತರ ಹಣಕಾಸನ್ನು ಪಡ್ಕೊಂಡಂಥವ್ರು ಮತ್ತು ಅವರ ಜೊತೆಯಲ್ಲಿ ಇದ್ದಂಥವ್ರು ಯಾರ್ಯಾರಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 12 ಗಂಟೆಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿ ಮತ್ತು ನಿಮಗೆ ಗೊತ್ತಿರುವಂಥ ವಿಚಾರಗಳೇನಿದೆ ಆ ವಿಚಾರಗಳನ್ನ
ಪೊಲೀಸರ ಮುಂದೆ ಹೇಳಿ ಅಂತ ಹೇಳಿ ಕೂಡ ಹೇಳಿ ಇನ್ನೊಂದು ನೋಟಿಸ್ ಅನ್ನ ಕೊಟ್ಟಿರೋಂಥದ್ದು. ಬಹುತೇಕ ಈಗಾಗಲೇ ಕಾರ್ತಿಕ್ ಪುರೋಹಿತ್ ಇರ್ಬೋದು, ಮೋಹನ್ ರಾಜ್ ಇರ್ಬೋದು, ಇವ್ರು ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇವತ್ತು ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಇವಾಗ ಇಬ್ಬರು ನಾಪತ್ತೆ ಆಗಿರೋದ್ರಿಂದ ಪೊಲೀಸರಿಗೆ ಇನ್ನೊಂದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತಷ್ಟೇ.